ಹಾಯ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಗ್ರಾಸರೀಸ್ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಡಿಮಾರ್ಟ್ಗೆ ಬಂದಿದ್ದೀನಿ. ಮಂತ್ ಸ್ಟಾರ್ಟಿಂಗ್ ಆಗಿದ್ದರಿಂದ ಸ್ವಲ್ಪ ರೇಷನ್ ಐಟಮ್ ಬೇಕಾಗಿತ್ತು. ಅದಕ್ಕೆ ಡಿಮಾರ್ಟ್ಗೆ ಹೋಗಬೇಕು ಅಂತ ನಾನು ರೆಡಿ ಆಗ್ತಿದ್ದೆ. ಮಕ್ಕಳು ತುಂಬಾ ಗಲಾಟೆ ಮಾಡ್ತಿದ್ರು. ಯಾವಾಗಲೂ ನಮ್ಮನ್ನು ಮಾತ್ರ ಕರ್ಕೊಂಡು ಹೋಗೋದಿಲ್ಲ, ನೀನು ಒಬ್ಬಳೇ ಹೋಗ್ತೀಯಾ, ವರ್ಷಕ್ಕೊಂದು ಸರಿನೂ ಕರ್ಕೊಂಡು ಹೋಗೋದಿಲ್ಲ ಅಂತ. ಅದಕ್ಕೆ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಜೊತೆಯಲ್ಲಿ. ಡಿಮಾರ್ಟಲ್ಲಿ ಫೆಸ್ಟಿವಲ್ ಆಫರ್ಸ್ ನಡೀತಿತ್ತು. ಸ್ವೀಟ್ಸು ಮತ್ತು ಕಿಚನ್ ಐಟಮ್ಸು ತುಂಬಾ ಡಿಸ್ಕೌಂಟಲ್ಲಿತ್ತು. ಬೈ ಒನ್ ಗೆಟ್ ಒನ್ ಆಫರ್ಸ್ ಎಲ್ಲನೂ ಚೆನ್ನಾಗಿತ್ತು. ನಾನು ಸ್ವಲ್ಪ ಐಟಮ್ನ ಪರ್ಚೇಸ್ ಮಾಡಿದೆ. ಮಕ್ಕಳು ಅವ್ರಿಗೇನೇನು ಬೇಕೋ ಅದನ್ನು ಸ್ವಲ್ಪ ತೊಗೊಂಡ್ರು ಐಟಮ್ಸು. ನನಗಂತೂ ಪರ್ಚೇಸ್ ಮಾಡೋದಕ್ಕಿಂತನೂ ಜಾಸ್ತಿ ಇವರೆಲ್ಲ ಎಲ್ಲಿದ್ದಾರೆ ಅಂತ ಹುಡ್ಕೋದಕ್ಕೆ ನನಗಂತೂ ಸಾಕಾಗೋಗ್ತಾಯಿತ್ತು. ಒಂದೊಂದು ಸರಿ ಒಂದೊಂದು ಕಡೆ ಕಾಣಿಸ್ತಾ ಇದ್ದರು. ಎಲ್ಲಾದರೂ ಏನಾದರೂ ಹೊಡೆದ್ಬಿಟ್ರೆ ಅಂತ ನನಗಂತೂ ಭಯ ಆಗಿಬಿಟ್ಟಿತ್ತು. ಒಂದೊಂದು ಸರಿ ಒಂದೊಂದು ಕಡೆ ಕಾಣಿಸ್ಕೊಳ್ತಾ ಇದ್ದರು. ನನಗಂತೂ ಸಿಗ್ತಾನೇ ಇರಲಿಲ್ಲ. ಒಂದೊಂದು ಕಡೆ ಹೋಗ್ತಾಯಿದ್ರು ಇಬ್ರೂ. ನನಗಂತೂ ಏನಕ್ಕಾದರೂ ಕರ್ಕೊಂಡು ಬಂದಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ನಿಮಗೂ ಇದೇ ಥರ ಕೆಲಸ ಕೊಡ್ತಾರಾ ಮಕ್ಕಳ ಜೊತೆಲಿ ಹೋದಾಗ? ಐಟಮ್ಸ್ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಒಂದೇ ಸಮನೆ ಗಲಾಟೆ. ಐಸ್ ಕ್ರೀಮ್ ಬೇಕು ಅಂತ ಇಬ್ಬರು ತೊಗೊಂಡಿದ್ದಾರೆ. ನಾನು ಹೊಸ ಮನೆಗೆ ಅಂತೇಳ್ಬಿಟ್ಟು ಸಿಂಕ್ ಬುಕ್ ಮಾಡ್ಕೊಂಡಿದ್ದೆ ಕಿಚನ್ಗೆ. ಹೊಸ ಮಾಡಲ್ ಬಂದಿತ್ತು. ಓಕೆ, ಟ್ರೈ ಮಾಡೋಣ, ರೆಗ್ಯುಲರ್ ಬೇಡ, ಒಂದು ಸರಿ ತೊಗೊಳ್ಳೋಣ ಅಂತ ನಾನು ಎಲ್ಲ ಕಡೆ ಚೆಕ್ ಮಾಡಿದ್ದಕ್ಕೆ ಇಲ್ಲಿ ಲೋಕಲಲ್ಲಿ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೆ. ಅದು ಇವತ್ತು ಬಂದಿದೆ. ಚೆಕ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತೇಳ್ಬಿಟ್ಟು. ಐಟಮ್ ಚೆನ್ನಾಗಿದೆ, ಚೆನ್ನಾಗಿ ಬಂದಿತ್ತು. ಪ್ಲಂಬರ್ನ ಕೇಳಿದೆ, ಅವ್ರಿಗೂ ಇದು ಫಸ್ಟ್ ಟೈಮ್ ಅಂತೆ ಈ ಥರದ್ದು. ಈಗಲೇ ಫಸ್ಟು ನಾವೂ ನೋಡ್ತಿರೋದು. ನಾವಿವಾಗ ಟ್ರೈ ಮಾಡಬೇಕು ಹೇಗೆ ಏನು ಅಂತೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಅಂತ ಅಂದರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನನಗೂ ಭಯ ಇತ್ತು ಹೇಗೆ ಬರುತ್ತೋ ಏನೋ ಆನ್ಲೈನಲ್ಲಿ ಅಂತೇಳ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ನೀವು ಯಾರಾದ್ರೂ ಟ್ರೈ ಮಾಡಿದರೆ ಹೇಗಿದೆ ಅಂತೇಳ್ಬಿಟ್ಟು ನನಗೆ ಹೇಳಿ. ಏಕೆಂದರೆ ಇದು ನನಗೂ ಫಸ್ಟ್ ಟೈಮು. ಇದು ನನಗೂ ಯಾವುದೋ ಐಡಿಯಾ ಇಲ್ಲ ಇದ್ರ ಬಗ್ಗೆ ಹೇಗಿರುತ್ತೆ ಅಂತೇಳ್ಬಿಟ್ಟು. ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಡಿಸೈನ್ ಎಲ್ಲ ಚೆನ್ನಾಗಿದೆ ಅಂತೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಅಷ್ಟೇ. ನಾನು ಎಲ್ಲೂ ನೋಡಿಲ್ಲ. ನೀವ್ಯಾರಾದರೂ ಟ್ರೈ ಮಾಡಿದರೆ ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ ಅಂತೇಳ್ಬಿಟ್ಟು ಇನ್ಫಾರ್ಮೇಷನ್ ಕೊಡಿ.
ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆದರೆ ನನಗಿದು ಟ್ಯಾಪು ಪ್ಲಾಸ್ಟಿಕ್ಕಲ್ಲಿ ಬಂದಿದೆ ಇದು. ಅದು ಇನ್ನು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಮಿಕ್ಕಿದೆಲ್ಲನೂ ಹೆವಿ ಕ್ವಾಲಿಟಿ ಇದೆ, ಚೆನ್ನಾಗಿತ್ತು. ಈ ಟ್ಯಾಪ್ ಮಾತ್ರ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಸರಿ ಹೋಗ್ತಿತ್ತು ಅಂತ ಅನ್ನಿಸ್ತಿದೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಎಗ್ ಬರ್ಗರ್ ರೆಸಿಪಿ ಸೆಂಡ್ ಮಾಡ್ತೀನಿ.